ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂತ ಅಪ್ಪ ಕೇಳಿದರು. ಆಗ ನಾನು ಇಲ್ಲೇ ಸ್ವಲ್ಪ ಸಿಟಿಯ ಕಡೆಗೆ ಹೋಗುತ್ತಿದ್ದೇನೆ, ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದೆ. ಸರಿ ಬೇಗ ಬಾ ಅಂತ ಹೇಳಿದರು. ಹಾಗೆ ಅವರ ಕೈಯಿಂದ ಕೀ ತೆಗೆದುಕೊಂಡು ಹೊರಗಡೆ ಬಂದೆ. ಸದ್ಯ ಅವರು ನನಗೆ ಬೇರೆ ಯಾವುದೇ ಕೆಲಸವನ್ನು ಕೊಡಲಿಲ್ಲ ಅಂತ ಸ್ವಲ್ಪ ನೆಮ್ಮದಿಯಾಯಿತು. ಹೊಲದಿಂದ ವಾಪಸ್ ಮನೆಯ ಕಡೆ ಹೊರಟೆ ದಾರಿಯಲ್ಲಿ ಮತ್ತೆ ಅಮ್ಮ ಸಿಕ್ಕಿದರು. ಹೇ ರಾಜು, ಎಲ್ಲಿಗೆ ಹೋಗುತ್ತಾ ಇದ್ದೀಯಾ, ನನ್ನನ್ನು ಸ್ವಲ್ಪ ಹೊಲದ ಹತ್ತಿರ ಡ್ರಾಪ್ ಮಾಡು ಅಂತ ಹೇಳಿದರು. ಆಗ ನಾನು ಸರಿ ಅಂತ ಅಮ್ಮನನ್ನು ಮತ್ತೆ ಹೊಲಕ್ಕೆ ಡ್ರಾಪ್ ಮಾಡಿದೆ. ಅಪ್ಪ ಮತ್ತೆ ನನ್ನ ನೋಡಿದರೆ ಬೇರೆ ಕೆಲಸ ಕೊಡಬಹುದು ಅಂತ ಸ್ವಲ್ಪ ದೂರದಲ್ಲಿ ಬಿಟ್ಟು ಬಂದೆ. ಅಮ್ಮ ಬೇಗ ಬಾ, ಲೇಟ್ ಮಾಡಿದರೆ ಅಪ್ಪ ಮತ್ತೆ ಅರಚುತ್ತಾರೆ ಅಂತ ಹೇಳಿದರು. ಆಗ ಅಮ್ಮನಿಗೆ ಆಯ್ತು ಅಂತ ಹೇಳಿ ಅತ್ತೆಯ ಮನೆಗೆ ಹೊರಟೆ. ನಾನು ಅಲ್ಲಿಗೆ ಹೋಗುವಾಗ ಒಳ್ಳೆಯ ಹಸಿರು ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ತುಂಬಾ ಸುಂದರವಾಗಿ ರೆಡಿಯಾಗಿದ್ದರು ಅತ್ತೆ. ಹೋಗೋಣವೇ ಅತ್ತೆ ಅಂತ ಕೇಳಿದೆ. ಆಗ ಅತ್ತೆ ಸರಿ ಹೊರಡೋಣ ಅಂತ ಹೇಳಿದರು. ಆಗ ನಾನು ಬೈಕ್ ಅನ್ನು ಸ್ಟಾರ್ಟ್ ಮಾಡಿದೆ. ಅವರು ಮನೆಗೆ ಬೀಗ ಹಾಕುತ್ತಿದ್ದರು. ಹಿಂದಿನಿಂದ ನೋಡಲು ಅವರು ಇನ್ನಷ್ಟು ಸುಂದರವಾಗಿ ಕಂಡರು. ಸ್ವಲ್ಪ ಹೊತ್ತಲ್ಲಿ ಅವರು ಬಂದು ನನ್ನ ಬಾಳಿನ ಹಿಂದೆ ಕುಳಿತುಕೊಂಡರು. ನನ್ನ ಭುಜದ ಮೇಲೆ ಕೈ ಇಟ್ಟುಕೊಂಡು ಕುಳಿತರು. ಅವರ ಸ್ಪರ್ಶಕ್ಕೆ ನನ್ನ ಮನಸ್ಸಿನಲ್ಲಿ ಇನ್ನಷ್ಟು ಕೋರಿಕೆ ಬರುತ್ತಿತ್ತು. ಅದನ್ನು ನೆನಪಿಸಿಕೊಂಡಾಗ ನನಗೆ ಅವರ ಜೊತೆಗೆ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ. ನಾನು ನಿಧಾನಕ್ಕೆ ಬೈಕ್ ಓಡಿಸಿಕೊಂಡು ಹೋಗುತ್ತಿದ್ದೆ. ಹೇಗಾದರೂ ಮಾಡಿ ಅತ್ತೆಯನ್ನು ಅನುಭವಿಸಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ. ಹಾಗಾಗಿ ಪದೇ ಪದೇ ಬ್ರೇಕ್ ಹಾಕುತ್ತಿದ್ದೆ. ನಾನು ಬ್ರೇಕ್ ಹಾಕಿದಾಗಲೆಲ್ಲ ಅವರು ಬಂದು ನನ್ನ ಮೈ ಮೇಲೆ ಬಂದು ಬೀಳುತ್ತಿದ್ದರು. ಆಗ ಅವರ ಅಂದ ನನ್ನ ಮೈಯನ್ನು ತಾಗುತ್ತಿತ್ತು. ಅದು ಇಷ್ಟವಾಗಿ ಹಾಗೆ ಪದೇ ಪದೇ ಬ್ರೇಕ್ ಹಾಕುತ್ತಾ ಇದ್ದ. ಆಗ ಅತ್ತೆಗೆ ಸ್ವಲ್ಪ ಡೌಟ್ ಬಂತು. ಯಾಕೋ ರಾಜು ಈ ರೀತಿಯಾಗಿ ಬ್ರೇಕ್ ಹಾಕಿ ಓಡಿಸುತ್ತಾ ಇದೆಯಾ, ಪದೇ ಪದೇ ಬ್ರೇಕ್ ಹಾಕ್ತಾ ಇದೆಯಾ ಅಂತ ನಗುತ್ತಾ ಅಂದರು. ಆಗ ನಾನು ರೋಡ್ ಚೆನ್ನಾಗಿಲ್ಲ ಅತ್ತೆ ಅಂತ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಇನ್ನಷ್ಟು ಜೋರಾಗಿ ಬ್ರೇಕ್ ಹಾಕಿದೆ. ಆಗ ಅವರು ಪೂರ್ತಿಯಾಗಿ ನನ್ನ ಮೈ ಮೇಲೆ ಬಿದ್ದರು. ಆಗ ಅವರು 1 ನಿಮಿಷ ಇರು ಅಂತ ಹೇಳಿ ನನ್ನ ಹತ್ತಿರಕ್ಕೆ. ಆಗ ಅತ್ತೆಗೆ ಸ್ವಲ್ಪ ಡೌಟ್ ಬಂತು. ಯಾಕೋ ರಾಜು ಈ ರೀತಿಯಾಗಿ ಬ್ರೇಕ್ ಹಾಕಿ ಓಡಿಸುತ್ತಾ ಇದೆಯಾ, ಪದೇ ಪದೇ ಬ್ರೇಕ್ ಹಾಕ್ತಾ ಇದೆಯಾ ಅಂತ ನಗುತ್ತಾ ಅಂದರು. ಆಗ ನಾನು ರೋಡ್ ಚೆನ್ನಾಗಿಲ್ಲ ಅತ್ತೆ ಅಂತ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಇನ್ನಷ್ಟು ಜೋರಾಗಿ ಬ್ರೇಕ್ ಹಾಕಿದೆ. ಆಗ ಅವರು ಪೂರ್ತಿಯಾಗಿ ನನ್ನ ಮೈ ಮೇಲೆ ಬಿದ್ದರು. ಆಗ ಅವರು 1 ನಿಮಿಷ ಇರು ಅಂತ ಹೇಳಿ ನನ್ನ ಹತ್ತಿರಕ್ಕೆ ಬಂದು ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡು ಕುಳಿತರು. ಈಗ ಓಡಿಸು ಅಂತ ಹೇಳಿದರು. ಅವರು ನನ್ನನ್ನು ಅಪ್ಪಿ ಹಿಡಿದುಕೊಂಡು ಕುಳಿತಿದ್ದು ನನಗೆ ಇನ್ನಷ್ಟು ಆಸೆ ಆಯಿತು. ಆಗ ಅವರ ಜೊತೆ ಓಪನ್ ಆಗಿ ಮಾತನಾಡಿ ಹೇಳಬೇಕು ಅಂತ ಅನಿಸಿತು. ಏನು ಅತ್ತೆ, ನನ್ನು ಇಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಿರಲ್ಲ ಅಂತ ಕೇಳಿದೆ. ಆಗ ಅವರು ನಿನಗೆ ಬೇಕಾದದ್ದು ಕೂಡ ಅದೇ ಅಲ್ಲವಾ, ಅದಕ್ಕೆ ಹೇಗೆ ಕುಳಿತೆ ಅಂತ ಹೇಳಿದರು. ಈಗಲಾದರೂ ಸರಿಯಾಗಿ ಗಾಡಿ ಓಡಿಸುತ್ತೀಯ ಅಂತ ನೋಡೋಣ ಹೇಳಿ ನಕ್ಕರು. ಅವರು ಹಾಗೆ ನಗುತ್ತಾ ಹೇಳುವಾಗ ನನಗೆ ಧೈರ್ಯ ಬಂತು. ನೀವು ಈ ರೀತಿ ಹಿಡಿದುಕೊಂಡು ಕುಳಿತರೆ ನನಗೆ ಆಸೆ ಜಾಸ್ತಿ ಆಗುತ್ತದೆ ಅಂತ ಹೇಳಿದೆ. ಆಗ ಅವರು ಏನು ಆಸೆ ಆಗುತ್ತಾ ಇದೆ ರಾಜು ಅಂತ ಕೇಳಿದರು. ಆಗ ನನಗೆ ನಿಮ್ಮ ಮೇಲೆ ಆಸೆ ಆಗುತ್ತದೆ ಅಂತ ಹೇಳಿದೆ. ಆಸೆ ಆದರೆ ಅದನ್ನು ತೀರಿಸಿಕೊಳ್ಳಬಹುದಲ್ವಾ ಅಂತ ಹೇಳಿದರು. ಆಗ ನಾನು ನಿಜಾನಾ ಅತ್ತೆ ಅಂತ ಕೇಳಿದೆ. ಅಲ್ಲಿ ಮುಂದೆ ಹೊಲದಲ್ಲಿ ನೋಡೋಣ ನಡಿ, ಈಗ ಗಾಡಿ ಓಡಿಸು ಅಂತ ಹೇಳಿದರು. ಹಾಗೆ ಅವರನ್ನು ಹೊಲದ ಹತ್ತಿರ ಕರೆದುಕೊಂಡು ಹೋದೆ. ಅಲ್ಲಿ ಹೋಗಿ ನೋಡಿದರೆ ಯಾರೂ ಇರಲಿಲ್ಲ, ಕೆಲಸಕ್ಕೂ ಯಾರೂ ಬಂದಿರಲಿಲ್ಲ. ಪಕ್ಕದಲ್ಲಿರುವ ಒಂದು ಚಿಕ್ಕ ಶೆಡ್ನಲ್ಲಿ ನಾವಿಬ್ಬರೂ ಕುಳಿತೆವು. ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ಮಾತನಾಡುತ್ತಿರುವಾಗ ನನ್ನ ಕೋರಿಕೆಯನ್ನು ತೀರಿಸುತ್ತೀರಾ ಅತ್ತೆ ಅಂತ ಕೇಳಿದೆ. ಆಗ ಅವರು ಈ ಹೊಲದಲ್ಲಿ ಹೇಗೆ ರಾಜು ಅಂತ ಕೇಳಿದರು. ಆಗ ನಾನು ಅಲ್ಲಿ ಪಕ್ಕದಲ್ಲಿ ಕೊಯ್ದ ರಾಶಿ ಹಾಕಿರುವ ಒಣಗಿದ ಹುಲ್ಲಿನ ರಾಶಿಯನ್ನು ತೋರಿಸಿದೆ. ಅಲ್ಲಿ ಹೇಗೆ ಆಗುತ್ತದೆ, ಯಾರಾದರೂ ನೋಡಿದರೆ ಅಂತ ಹೇಳಿದರು. ಆಗ ನಾನು ಇಲ್ಲಿ ಯಾರೂ ಇಲ್ಲ, ಯಾರೂ ನೋಡುವುದಿಲ್ಲ, ನಿಮಗೆ ಇವತ್ತು ಹೊಸ ಅನುಭವ ತೋರಿಸುತ್ತೇನೆ ಅಂತ ಹೇಳಿದೆ. ಆಗ ಅವರು ಏನೋ ಎಲ್ಲ ಗೊತ್ತಿರುವ ಹಾಗೆ ಮಾತಾಡ್ತಿದ್ದೀಯಾ ಅಂತ ನನ್ನ ಕೆನ್ನೆಗೊಂದು ಮುತ್ತು ಕೊಟ್ಟರು. ಅದು ಮುಂದುವರಿಯಲು ಗ್ರೀನ್ ಸಿಗ್ನಲ್ ಅಂತ ನಾನು ತಿಳಿದುಕೊಂಡು ಅವರನ್ನು ಹಾಗೆ ಹುಲ್ಲಿನ ನೆಲಕ್ಕೆ ಕರೆದುಕೊಂಡು ಹೋದೆ.
ಅವರ ಸೀರೆಯ ಸೆರಗನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ಮಾತನಾಡುತ್ತಿದೆ. ಅವರ ಮುಖವನ್ನು ನೋಡುತ್ತಿದ್ದಾಗ ಇನ್ನೂ ಏನೋ ಯೋಚನೆ ಮಾಡುತ್ತಾ ಇದ್ದೀಯಾ, ಮುಂದುವರೆಸು ಅನ್ನುವ ಹಾಗಿತ್ತು. ಅವರ ಕಣ್ಣೋಟ ಹಾಗೆ ಅವರ ಮೈಮೇಲೆ ಎರಗಿದೆ. ಆ ಹುಲ್ಲಿನ ರಾಶಿಯ ಮೇಲೆ ಒಳ್ಳೆಯ ಅನುಭವ. ಅವರ ನಗು ಕೂಡ ನನ್ನನ್ನು ಇನ್ನಷ್ಟು ಪ್ರೋತ್ಸಾಹಿಸುತ್ತಿತ್ತು. ನನಗೆ ತಿಳಿದ ರೀತಿಯಲ್ಲಿ ಎಲ್ಲಾ ಎಂಜಾಯ್ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆವು. ಹೇಗಾಯಿತು ಅತ್ತೆ ಅಂತ ಕೇಳಿದೆ. ಆಗ ಅವರು ನನ್ನ ಗಂಧ ಕೊಟ್ಟ ಎಲ್ಲ ಗ್ಯಾಪನ್ನೆಲ್ಲ ನೀನು ತುಂಬಿಕೊಟ್ಟೆ ಅಂತ ಕಣ್ಣು ಹೊಡೆದರು. ಇದಾದ ಮೇಲೆ ಮತ್ತೆ ಕೇಳಬೇಕು ಅಂತಹ ಅವಕಾಶ ಮತ್ತೆ ಮತ್ತೆ ಸಿಗುತ್ತಿತ್ತು. ಕತೆಯ ಮುಂದಿನ ಭಾಗ ಬೇಕಾದರೆ ಕಾಮೆಂಟ್ ಮೂಲಕ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.